ಹರೇ ಕೃಷ್ಣ. ಭಗವದ್ಗೀತೆ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಪ್ರತಿಯೊಬ್ಬ ಮಾನವನ ಕರ್ತವ್ಯ ಏನು? ಉತ್ತರ. ಕೆಲವು ಸಲ ನಾವು ದೇವರೇ ಇಲ್ಲ ಅಥವಾ ನಾನು ದೇವರು ಅಥವಾ ನಾನು ದೇವರನ್ನು ನಂಬುವುದಿಲ್ಲ ಎಂದೆಲ್ಲ ಸವಾಲು ಹಾಕಲು ಬಯಸುತ್ತೇವೆ. ಆದರೆ ದಿಟವಾಗಿ ಈ ಸವಾಲೆಸೆಯುವ ಪ್ರವೃತ್ತಿಯು ನಮ್ಮನ್ನು ರಕ್ಷಿಸುವುದಿಲ್ಲ. ದೇವರು ಇದ್ದಾನೆ. ಪ್ರತಿ ಕ್ಷಣದಲ್ಲೂ ನಾವು ಅವನನ್ನು ನೋಡಬಹುದು. ನಮ್ಮ ಜೀವಿತ ಕಾಲದಲ್ಲಿ ಅವನನ್ನು ನೋಡಲು ನಿರಾಕರಿಸಿದರೆ ಕ್ರೂರ ಮೃತ್ಯುವಾಗಿ ಅವನು ನಮ್ಮೆದುರು ಕಾಣಿಸಿಕೊಳ್ಳುವನು. ನಾವು ಒಂದು ರೂಪದಲ್ಲಿ ಅವನನ್ನು ಕಾಣಲು ಬಯಸದಿದ್ದರೆ ಇನ್ನೊಂದು ರೂಪದಲ್ಲಿ ಕಾಣುತ್ತೇವೆ. ನಾವು ಭಗವಂತನಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ. ದೇವರೊಂದಿಗೆ ತನ್ನ ಸ್ವರೂಪ ಸ್ಥಿತಿಯನ್ನು ಅರಿತುಕೊಂಡು ಅದರ ಪ್ರಕಾರ ನಡೆದುಕೊಳ್ಳುವುದೇ ಪ್ರತಿಯೊಬ್ಬ ಮಾನವನ ಕರ್ತವ್ಯವಾಗಿದೆ. ಇದು ಸಾಧ್ಯವಾದರೆ ನಮ್ಮ ಜೀವನ ಸಫಲವಾದಂತೆ. ಪ್ರಶ್ನೆ 2. ಮರಣದ ಸಮಯದಲ್ಲಿ ಆತ್ಮವು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೇಗೆ ಹೋಗುತ್ತದೆ ವಿವರಿಸಿ. ಉತ್ತರ. ಆತ್ಮವು ನಮ್ಮ ಭೌತಿಕ ಕಣ್ಣುಗಳಿಗೆ ಕಾಣಿಸುವುದಿಲ್ಲ. ಅದರ ಅಳತೆ ಒಂದು ಅಣುವಿನಷ್ಟು. ಇಂದ್ರಿಯಗಳು, ರಕ್ತ, ಮೂಳೆ, ಮಾಂಸ ಇತ್ಯಾದಿಗಳಿಂದ ಕೂಡಿದ ಸ್ಥೂಲ ಶರೀರವು ನಾಶವಾದ ನಂತರ ಮನಸ್ಸು, ಬುದ್ಧಿ ಮತ್ತು ಅಹಂಕಾರಗಳಿಂದ ಕೂಡಿದ ಸೂಕ್ಷ್ಮ ಶರೀರವು ಇನ್ನೂ ಕೆಲಸ ಮಾಡುತ್ತಿರುತ್ತದೆ. ಹಾಗಾಗಿ ಮರಣದ ಸಮಯದಲ್ಲಿ ಸೂಕ್ಷ್ಮ ಶರೀರವು ಆ ಸಣ್ಣ ಆತ್ಮವನ್ನು ಮತ್ತೊಂದು ಸ್ಥೂಲ ಶರೀರಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಈ ವಿಧಾನವು ಗಾಳಿಯು ಪರಿಮಳವನ್ನು ತೆಗೆದುಕೊಂಡು ಹೋಗುವಂತೆ. ಮಲ್ಲಿಗೆ ಹೂವಿನ ಪರಿಮಳವು ಎಲ್ಲಿಂದ ಬರುತ್ತಿದೆ ಎಂದು ಯಾರಿಗೂ ಕಾಣಿಸುವುದಿಲ್ಲ. ಆದರೆ ಅದನ್ನು ಗಾಳಿಯು ಒಯ್ಯುತ್ತಿದೆ ಎಂದು ಎಲ್ಲರಿಗೂ ತಿಳಿದಿದೆ. ನಮಗೆ ಕಾಣಿಸುವುದಿಲ್ಲ, ಆದರೆ ಅದು ಹಾಗೆಯೇ ನಡೆಯುತ್ತದೆ. ಆತ್ಮ ಒಯ್ಯುವಿಕೆಯ ವಿಧಾನವು ಬಹಳ ಸೂಕ್ಷ್ಮ. ಪ್ರಶ್ನೆ 3. ನಿಜವಾದ ಧರ್ಮ ಏನು? ಉತ್ತರ. ಪ್ರಾಥಮಿಕವಾಗಿ ಧರ್ಮ ಎಂದರೆ ಭಗವಂತನನ್ನು ಅರಿಯುವುದು ಮತ್ತು ಅವನನ್ನು ಪ್ರೀತಿಸುವುದು. ಅದೇ ಧರ್ಮ. ಯಾವ ಉದ್ದೇಶವೂ ಇಲ್ಲದೆ ದೇವರನ್ನು ಪ್ರೀತಿಸುವುದು ಹೇಗೆಂದು ಶ್ರೇಷ್ಠ ಧರ್ಮವು ಬೋಧಿಸುತ್ತದೆ. ಪ್ರಶ್ನೆ 4. ನಿಜವಾದ ಗುರು ಯಾರು? ಉತ್ತರ. ದೇವರನ್ನು ಅರಿತುಕೊಳ್ಳುವುದು ಹೇಗೆ, ಅವನನ್ನು ಪ್ರೀತಿಸುವುದು ಹೇಗೆ ಎಂದು ಯಾರು ಬೋಧಿಸುತ್ತಾರೋ ಅವರೇ ನಿಜವಾದ ಗುರು. ಪ್ರಶ್ನೆ 5. ಕರ್ಮಿ, ಜ್ಞಾನಿ, ಯೋಗಿ ಹಾಗೂ ಭಕ್ತರು ಯಾರು ಎಂಬುದನ್ನು ವರ್ಣಿಸಿ. ಉತ್ತರ. ಮನುಷ್ಯರಲ್ಲಿ 4 ವರ್ಗಗಳಿವೆ: ಕರ್ಮಿಗಳು, ಜ್ಞಾನಿಗಳು, ಯೋಗಿಗಳು ಹಾಗೂ ಭಕ್ತರು. ಇವರಲ್ಲಿ ಪ್ರತಿಯೊಬ್ಬರು ವಿವಿಧ ಗುರಿಯನ್ನು ತಲುಪುತ್ತಾರೆ. ಕರ್ಮಿಗಳು ಲೌಕಿಕ ಲಾಭಕ್ಕಾಗಿ ಕೆಲಸ ಮಾಡುತ್ತಾರೆ. ಸ್ವಲ್ಪ ಹಣವನ್ನು ಗಳಿಸುವುದೇ ಅವರ ಗುರಿಯಾಗಿರುತ್ತದೆ. ಜ್ಞಾನಿಯಾದವನು ನಾನೇಕೆ ಇಷ್ಟು ಕಷ್ಟಪಟ್ಟು ದುಡಿಯುತ್ತಿದ್ದೇನೆ, ಇದರ ಬದಲು ಜನನ, ಮರಣ, ವೃದ್ಧಾಪ್ಯ, ವ್ಯಾಧಿಗಳೇ ಮೊದಲಾದ ಜೀವನದ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸೋಣ ಎಂದು ಯೋಚಿಸುತ್ತಾರೆ. ಜ್ಞಾನಿಗಳು ಅಮರರಾಗಲು ಪ್ರಯತ್ನಿಸುತ್ತಾರೆ. ದೇವರ ಅಸ್ತಿತ್ವದಲ್ಲಿ ಲೀನವಾಗಿ ಹೋದರೆ ತಾವು ಜನನ, ಮರಣ, ವೃದ್ಧಾಪ್ಯ, ವ್ಯಾಧಿಗಳಿಗೆ ತಾವು ಅತೀತರಾಗುತ್ತೇವೆ ಎಂದು ಅವರು ಯೋಚಿಸುತ್ತಾರೆ. ಯೋಗಿಗಳು ಅದ್ಭುತ ಪ್ರದರ್ಶನವನ್ನು ನೀಡಲು ಯಾವುದೋ ಯೋಗ ಶಕ್ತಿಯನ್ನು ಗಳಿಸಲು ಪ್ರಯತ್ನಿಸುತ್ತಾರೆ. ಉದಾಹರಣೆಗೆ, ಯೋಗಿಯು ಗಾತ್ರದಲ್ಲಿ ಬಹಳ ಚಿಕ್ಕವನಾಗಬಹುದು. ನೀವು ಅವನನ್ನು ಒಂದು ಕೋಣೆಯಲ್ಲಿ ಕೂಡಿ ಹಾಕಿ ಬೀಗ ಹಾಕಿದರೆ ಯಾವುದೇ ಸಣ್ಣ ರಂಧ್ರದ ಮೂಲಕ ಅವನು ಹೊರಬರಬಲ್ಲ. ನಿಜವಾದ ಯೋಗಿಯು ಯಾವುದಾದರೊಂದು ಶಕ್ತಿಯನ್ನು ಹೊಂದಿರುತ್ತಾನೆ. ಅದು ಆಧ್ಯಾತ್ಮಿಕ ಶಕ್ತಿಯಾಗಿರದೆ ಲೌಕಿಕ ಶಕ್ತಿಯಾಗಿರುತ್ತದೆ. ಆದರೆ ಭಕ್ತನಾದವನು ತನಗಾಗಿ ಏನನ್ನೂ ಬಯಸುವುದಿಲ್ಲ. ತಾಯಿಯು ತನ್ನ ಮಗುವಿಗೆ ಸೇವೆ ಮಾಡುವಂತೆ ಅವನು ಕೇವಲ ಪ್ರೀತಿಯಿಂದ ಭಗವಂತನಿಗೆ ಸೇವೆ ಮಾಡಲು ಬಯಸುತ್ತಾನೆ. ತಾಯಿಯು ಮಗುವಿಗೆ ಸಲ್ಲಿಸುವ ಸೇವೆಯಲ್ಲಿ ಲಾಭದ ಪ್ರಶ್ನೆ ಏಳುವುದಿಲ್ಲ. ಪರಿಶುದ್ಧವಾದ ಪ್ರೀತಿ ವಾತ್ಸಲ್ಯಗಳಿಂದ ಅವಳು ಮಗುವಿಗೆ ಪಾಲನೆ ಮಾಡುತ್ತಾಳೆ. ಭಗವಂತನನ್ನು ಪ್ರೀತಿಸುವ ಈ ಹಂತಕ್ಕೆ ನಾವು ಬಂದಾಗ ಅದು ಪರಿಪೂರ್ಣ ಸ್ಥಿತಿಯಾಗುತ್ತದೆ. ಪ್ರಶ್ನೆ 6. ಭಕ್ತಿ ಸೇವೆಯು ಎಲ್ಲ ವಿಧಾನಗಳಲ್ಲಿ ಏಕೆ ಅತ್ಯುತ್ತಮ?
ಉತ್ತರ: ಕರ್ಮಿಯಾಗಲಿ, ಜ್ಞಾನಿಯಾಗಲಿ ಅಥವಾ ಯೋಗಿಯಾಗಲಿ ಭಗವಂತನನ್ನು ಅರಿಯಲಾರರು. ಕೇವಲ ಭಕ್ತ ಮಾತ್ರ ಅರಿಯಬಲ್ಲ. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದಂತೆ ಭಕ್ತ್ಯಾ ಮಾಂ ಅಭಿಜಾನಾತಿ, ಭಕ್ತಿ ವಿಧಾನದಿಂದ ಮಾತ್ರ ಭಗವಂತನನ್ನು ಅರಿಯಬಹುದು. ಬೇರೆ ವಿಧಾನಗಳಿಂದ ತನ್ನನ್ನು ಅರಿತುಕೊಳ್ಳಬಹುದೆಂದು ಕೃಷ್ಣನು ಎಲ್ಲಿಯೂ ಹೇಳಿಲ್ಲ. ಭಕ್ತಿಯ ಮೂಲಕ ಮಾತ್ರ ಕೃಷ್ಣನನ್ನು ಅರಿಯಲು ಸಾಧ್ಯ. ಭಗವಂತನನ್ನು ಅರಿಯಲು ಹಾಗೂ ಪ್ರೀತಿಸಲು ನಿಮಗೆ ಆಸಕ್ತಿ ಇದ್ದರೆ ನೀವು ಭಕ್ತಿ ಮಾರ್ಗವನ್ನೇ ಸ್ವೀಕರಿಸಬೇಕು. ಬೇರೆ ಯಾವ ವಿಧಾನವೂ ನಿಮಗೆ ಸಹಾಯ ಮಾಡಲಾರದು. ಪ್ರಶ್ನೆ 7. ಮರಣದ ಸಮಯದಲ್ಲಿ ನಮ್ಮ ದೇಹಗಳಿಗೆ ಏನಾಗುತ್ತದೆ? ಉತ್ತರ: ಮರಣದ ಸಮಯದಲ್ಲಿ ನಮ್ಮೊಂದಿಗೆ ನಮ್ಮ ಪ್ರಜ್ಞೆಯು ಹೊರಟು ಹೋಗುತ್ತದೆ. ಗಾಳಿಯು ಹೂವಿನಿಂದ ಪರಿಮಳವನ್ನು ಹೇಗೆ ಒಯ್ಯುವುದೋ ಹಾಗೆಯೇ ದೇಹದಿಂದ ಪ್ರಜ್ಞೆಯನ್ನು ಒಯ್ಯಲಾಗುತ್ತದೆ. ನಾವು ಸತ್ತಾಗ ಮಣ್ಣು, ನೀರು, ಗಾಳಿ, ಬೆಂಕಿ ಮತ್ತು ಆಕಾಶ ಈ ಪಂಚಭೂತಗಳಿಂದ ನಿರ್ಮಿತವಾದ ಈ ದೇಹವು ಕೊಳೆಯುತ್ತದೆ. ಸ್ಥೂಲ ವಸ್ತುಗಳು ಪಂಚಭೂತಗಳಿಗೆ ಹಿಂದಿರುಗುತ್ತವೆ. ಕೆಲವು ಸಮಾಜಗಳಲ್ಲಿ ದೇಹವನ್ನು ಸುಡುತ್ತಾರೆ, ಇನ್ನು ಕೆಲವರು ಮೃತದೇಹವನ್ನು ಹೂಳುತ್ತಾರೆ. ಸ್ಮಶಾನದಲ್ಲಿ ಕೆಲ ಕಾಲದ ನಂತರ ದೇಹವು ಧೂಳಾಗಿ ಪರಿವರ್ತಿತವಾಗುತ್ತದೆ. ಧೂಳು ಕೂಡ ಬೂದಿಯಂತೆಯೇ ಮಣ್ಣಿನ ಇನ್ನೊಂದು ರೂಪ. ಭಾರತದಲ್ಲಿರುವ ಪಾರಸಿಗಳಂತಹ ಕೆಲವರು ದೇಹವನ್ನು ಸುಡುವುದೂ ಇಲ್ಲ, ಹೂಳುವುದೂ ಇಲ್ಲ. ಹದ್ದುಗಳಿಗೆ ತಿನ್ನಲು ಇಟ್ಟು ಬಿಡುತ್ತಾರೆ. ತಕ್ಷಣವೇ ಹಾರಿ ಬಂದು ರಣಹದ್ದುಗಳು ಆ ದೇಹವನ್ನು ತಿಂದು ಬಿಡುತ್ತವೆ. ದೇಹವು ಕಾಲಕ್ರಮದಲ್ಲಿ ಮಲವಾಗಿ ಪರಿವರ್ತಿತವಾಗುತ್ತದೆ. ಆದ್ದರಿಂದ ಪ್ರತಿದಿನವೂ ಶುಚಿಗೊಳಿಸಿ ಅಕ್ಕರೆಯಿಂದ ನಾವು ನೋಡಿಕೊಳ್ಳುವ ಈ ಸುಂದರ ದೇಹವು ಕೊನೆಗೆ ಮಲವೋ ಬೂದಿಯೋ ಧೂಳೋ ಆಗಿ ರೂಪಾಂತರಗೊಳ್ಳುತ್ತದೆ. ಪ್ರಶ್ನೆ 8. ಮರಣದ ಸಮಯದಲ್ಲಿ ನಮ್ಮ ಆತ್ಮಗಳಿಗೆ ಏನಾಗುತ್ತದೆ? ಸೂಕ್ಷ್ಮ ದ್ರವ್ಯಗಳು ಎಂದರೆ ಮನಸ್ಸು, ಬುದ್ಧಿ, ಅಹಂಕಾರ ಒಟ್ಟುಗೂಡಿ ಪ್ರಜ್ಞೆ ಎನಿಸಿಕೊಳ್ಳುವವು. ಮರಣಕಾಲದಲ್ಲಿ ಕಣದಷ್ಟು ಸಣ್ಣದಾದ ಆತ್ಮವನ್ನು ಈ ಸೂಕ್ಷ್ಮ ದೇಹವು ಇನ್ನೊಂದು ದೇಹಕ್ಕೆ ಒಯ್ಯುತ್ತದೆ. ಅಲ್ಲಿ ವ್ಯಕ್ತಿಯ ಕರ್ಮಾನುಸಾರ ಸುಖವನ್ನೋ ದುಃಖವನ್ನೋ ಮತ್ತೆ ಅನುಭವಿಸುವುದು ಪ್ರಾರಂಭವಾಗುತ್ತದೆ. ನಮ್ಮ ಕಾರ್ಯಚಟುವಟಿಕೆಗಳು ನಮ್ಮ ಪ್ರಜ್ಞೆಯನ್ನು ರೂಪಿಸುತ್ತವೆ. ಪ್ರಶ್ನೆ 9. ಭಗವಂತನ ಶಾಸನಗಳು ಏಕೆ ಭಿನ್ನ? ಉತ್ತರ: ಮನುಷ್ಯ ನಿರ್ಮಿತವಾದ ಶಾಸನಗಳು ಅಸಮರ್ಪಕವಾಗಿವೆ ಹೊರತು ದೈವ ಶಾಸನಗಳಲ್ಲ. ಭಗವಂತನ ನಿಯಮಗಳ ಪ್ರಕಾರ ಒಬ್ಬ ಮನುಷ್ಯನನ್ನು ಕೊಂದಿದ್ದಕ್ಕೆ ಹೇಗೆ ಶಿಕ್ಷೆಯೋ ಪ್ರಾಣಿಯನ್ನು ಕೊಂದರೆ ಹಾಗೆಯೇ ಶಿಕ್ಷೆ. ಅತಿಯಾದ ಜಾಣತನ ಮಾಡಿ ವಿಮರ್ಶೆ ಮಾಡುವ ಜನರಿದ್ದಾರೆ. ನಾವು ಮನುಷ್ಯರನ್ನು ಕೊಲ್ಲುವುದಿಲ್ಲ, ಪ್ರಾಣಿಗಳನ್ನು ಮಾತ್ರ ಕೊಲ್ಲುತ್ತೇವೆ ಎನ್ನುತ್ತಾರೆ. ಇದರಿಂದ ಜನರು ತಮ್ಮನ್ನೇ ತಾವು ವಂಚಿಸಿಕೊಳ್ಳುತ್ತಾರೆ. ಆದರೆ ಭಗವಂತನ ನಿಯಮಗಳು ಅಂತಹ ನಡವಳಿಕೆಯನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ಪ್ರತಿಯೊಬ್ಬರೂ ಬೇರೆ ಬೇರೆ ದೇಹಗಳಲ್ಲಿ ಅಥವಾ ಉಡುಗೆಗಳಲ್ಲಿ ಇದ್ದರೂ ಭಗವಂತನ ಸೃಷ್ಟಿಯೇ. ಅವನೇ ಸರ್ವೋನ್ನತ ಪಿತ. ಒಬ್ಬ ತಂದೆಗೆ ಹಲವು ಜನ ಮಕ್ಕಳಿರಬಹುದು. ಅವರಲ್ಲಿ ಕೆಲವರು ಬುದ್ಧಿವಂತರಾಗಿರಬಹುದು ಮತ್ತು ಕೆಲವರು ಅಷ್ಟು ಬುದ್ಧಿವಂತರಲ್ಲದಿರಬಹುದು. ಬುದ್ಧಿವಂತನಾದ ಮಗನು ನನ್ನ ತಮ್ಮ ಮಂದಬುದ್ಧಿಯವನು, ಅವನನ್ನು ನಾನು ಕೊಲ್ಲುತ್ತೇನೆ ಎಂದು ಹೇಳಿದರೆ ತಂದೆ ಎಂದಿಗೂ ಸಮ್ಮತಿಸುವುದಿಲ್ಲ. ಭಗವಂತನು ತನ್ನ ಮಕ್ಕಳೇ ಆದ ಪ್ರಾಣಿಗಳನ್ನು ವಧಿಸಲು ಅನುಮತಿ ಕೊಡುವುದಿಲ್ಲ. ಭಗವಂತನ ಶಾಸನಗಳು ಎಲ್ಲದಕ್ಕಿಂತ ಭಿನ್ನ. ಪ್ರಶ್ನೆ 10. ನಮ್ಮ ಜೀವನದಲ್ಲಿ ದೇವತೆಗಳ ಪಾತ್ರವೇನು? ಉತ್ತರ: ದೇವತೆಗಳು ಐಹಿಕ ವ್ಯವಹಾರಗಳ ಆಡಳಿತವನ್ನು ನಿರ್ವಹಿಸಲು ಅಧಿಕಾರವನ್ನು ಪಡೆದವರು. ಪ್ರತಿಯೊಬ್ಬ ಜೀವಿಯ ದೇಹ ಮತ್ತು ಆತ್ಮಗಳ ಪೋಷಣೆಗಾಗಿ ವಾಯು, ಬೆಳಕು, ನೀರು ಮತ್ತಿತರ ಎಲ್ಲ ವರಗಳನ್ನು ಒದಗಿಸುವ ಹೊಣೆಯನ್ನು ದೇವತೆಗಳಿಗೆ ವಹಿಸಲಾಗಿದೆ. ಅವರು ದೇವೋತ್ತಮ ಪರಮಪುರುಷನ ಶರೀರದ ವಿವಿಧ ಭಾಗಗಳಲ್ಲಿ ಅಸಂಖ್ಯ ಸಹಾಯಕರಾಗಿದ್ದಾರೆ. ಅವರ ಸಂತೋಷ ಮತ್ತು ಅಸಂತೋಷಗಳು ಮನುಷ್ಯನು ಯಜ್ಞಗಳನ್ನು ನಡೆಸುವುದನ್ನೇ ಅವಲಂಬಿಸಿವೆ. ಕೆಲವು ಯಜ್ಞಗಳ ಉದ್ದೇಶ ನಿರ್ದಿಷ್ಟ ದೇವತೆಗಳನ್ನು ಪ್ರಸನ್ನಗೊಳಿಸುವುದು.
ಆದರೆ ಎಲ್ಲ ಯಜ್ಞಗಳಲ್ಲಿ ಮುಖ್ಯ ಭೋಕ್ತಾರ ಎಂದು ಶ್ರೀ ವಿಷ್ಣುವನ್ನು ಪೂಜಿಸಲಾಗುತ್ತದೆ. ಭಗವದ್ಗೀತೆಯಲ್ಲಿ ಎಲ್ಲ ಬಗೆಗಳ ಯಜ್ಞಗಳ ಮುಖ್ಯ ಭೋಕ್ತಾರನು ಶ್ರೀಕೃಷ್ಣ ಎಂದು ಹೇಳಿದೆ. ಯಜ್ಞಪತಿಯ ಕಡೆಯ ಸಂತೃಪ್ತಿಯೇ ಎಲ್ಲ ಯಜ್ಞಗಳ ಮುಖ್ಯ ಗುರಿ. ಈ ಯಜ್ಞಗಳನ್ನು ಪರಿಪೂರ್ಣ ರೀತಿಯಲ್ಲಿ ನಡೆಸಿದಾಗ ಸಹಜವಾಗಿ ಬೇರೆ ಬೇರೆ ವಿಭಾಗಗಳನ್ನು ವಹಿಸಿಕೊಂಡಿರುವ ದೇವತೆಗಳು ಸಂತೃಪ್ತರಾಗುತ್ತಾರೆ ಮತ್ತು ನೈಸರ್ಗಿಕ ಉತ್ಪನ್ನಗಳನ್ನು ಒದಗಿಸುವುದರಲ್ಲಿ ಅಭಾವಕ್ಕೆಡೆ ಇರುವುದಿಲ್ಲ. ಪ್ರಶ್ನೆ 11. ಯಜ್ಞಗಳನ್ನು ಮಾಡುವುದು ಏಕೆ ಅವಶ್ಯಕ? ಉತ್ತರ: ಯಜ್ಞಗಳನ್ನು ನಡೆಸುವುದರಿಂದ ಹಲವು ಉಪಪ್ರಯೋಜನಗಳಿವೆ. ಅದು ಕಡೆಗೆ ಭವಬಂಧನದಿಂದ ಮುಕ್ತಿಗೆ ಕರೆದೊಯ್ಯುತ್ತದೆ. ಯಜ್ಞಗಳನ್ನು ನಡೆಸುವುದರಿಂದ ಎಲ್ಲ ಕರ್ಮಗಳು ಪರಿಶುದ್ಧವಾಗುತ್ತವೆ. ವೇದಗಳಲ್ಲಿ ಹೇಳಿರುವಂತೆ ಆಹಾರ ಶುದ್ಧೌ ಸತ್ವಶುದ್ಧಿ, ಸತ್ವಶುದ್ಧೌ ಧ್ರುವ ಸ್ಮೃತಿ, ಸ್ಮೃತಿ ಲಂಬೆ ಸರ್ವಗ್ರಂಥೀನಾಂ ವಿಪ್ರಮೋಕ್ಷಃ. ಯಜ್ಞಾಚರಣೆಯಿಂದ ಮನುಷ್ಯನ ಆಹಾರವು ಪವಿತ್ರವಾಗುತ್ತದೆ. ಬದುಕು ಪವಿತ್ರವಾದಾಗ ವೃತ್ತಿಯು ಪವಿತ್ರವಾಗುತ್ತದೆ. ವೃತ್ತಿಯು ಪವಿತ್ರವಾದಾಗ ಮನುಷ್ಯನು ಮೋಕ್ಷ ಮಾರ್ಗವನ್ನು ಕುರಿತು ಚಿಂತಿಸಬಹುದು. ಇವೆಲ್ಲವೂ ಸೇರಿ ಕೃಷ್ಣ ಪ್ರಜ್ಞೆಗೆ ಒಯ್ಯುತ್ತವೆ. ಇಂದಿನ ಸಮಾಜಕ್ಕೆ ಅತಿ ಅಗತ್ಯವಾದದ್ದು ಕೃಷ್ಣ ಪ್ರಜ್ಞೆ. ಪ್ರಶ್ನೆ 12. ಅಹಿಂಸೆ ಎಂದರೆ ಏನು? ಉತ್ತರ: ಅಹಿಂಸೆ ಎಂದರೆ ದೇಹವನ್ನು ಕೊಲ್ಲದಿರುವುದು ಅಥವಾ ನಾಶ ಮಾಡದಿರುವುದು ಎಂದು ಸಾಮಾನ್ಯವಾಗಿ ನಾವುಗಳು ಅರ್ಥ ಮಾಡಿಕೊಳ್ಳುತ್ತೇವೆ. ಆದರೆ ವಾಸ್ತವವಾಗಿ ಅಹಿಂಸೆ ಎಂದರೆ ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡದಿರುವುದು. ಸಾಮಾನ್ಯವಾಗಿ ಜನರು ಅಜ್ಞಾನದಿಂದ ಬದುಕಿನ ಐಹಿಕ ಪರಿಕಲ್ಪನೆಯಲ್ಲಿ ಸಿಕ್ಕಿ ಬೀಳುತ್ತಾರೆ ಮತ್ತು ಅವರು ನಿರಂತರವಾಗಿ ಐಹಿಕ ನೋವುಗಳನ್ನು ಅನುಭವಿಸುತ್ತಾರೆ. ಆದುದರಿಂದ ಜನರನ್ನು ಆಧ್ಯಾತ್ಮಿಕ ಜ್ಞಾನಕ್ಕೆ ಏರಿಸದಿದ್ದರೆ ಮನುಷ್ಯನು ಹಿಂಸೆಯನ್ನು ಆಚರಿಸುತ್ತಿರುತ್ತಾನೆ. ಜನರಿಗೆ ಜ್ಞಾನೋದಯವಾಗಿ ಅವರು ಈ ಐಹಿಕ ತೊಡಕನ್ನು ಬಿಡಲು ಸಾಧ್ಯವಾಗುವಂತೆ ಅವರಿಗೆ ನಿಜವಾದ ಜ್ಞಾನವನ್ನು ಹೇಳಿಕೊಡಲು ಮನುಷ್ಯನು ಸಾಧ್ಯವಾದಷ್ಟು ಪ್ರಯತ್ನಿಸಬೇಕು. ಇದು ಅಹಿಂಸೆ. ಪ್ರಶ್ನೆ 13. ಜನರು ಸಾಧಾರಣವಾಗಿ ದೇವತೆಗಳನ್ನು ಏಕೆ ಪೂಜಿಸುತ್ತಾರೆ? ಉತ್ತರ: ಜನರು ಫಲಾಪೇಕ್ಷಿತ ಕರ್ಮಗಳಲ್ಲಿ ಸಿದ್ಧಿಯನ್ನು ಬಯಸುತ್ತಾರೆ. ಆದುದರಿಂದ ದೇವತೆಗಳನ್ನು ಪೂಜಿಸುತ್ತಾರೆ. ಇಂದ್ರಿಯ ಭೋಗಕ್ಕಾಗಿ ಅಲ್ಪ ಸೌಲಭ್ಯವನ್ನು ಪಡೆಯಲು ದೇವತೆಗಳೆಂದು ಕರೆಯಲಾದ ಶಕ್ತಿ ಸಂಪನ್ನ ಜೀವಿಗಳ ಪೂಜೆಗೆ ಅವರು ಆಕರ್ಷಿತರಾಗುತ್ತಾರೆ. ಜನರಿಗೆ ಸುಖಭೋಗದಲ್ಲಿಯೇ ಬಹುಮಟ್ಟಿಗೆ ಆಸಕ್ತಿ. ಆದುದರಿಂದ ಅವರು ಯಾರಾದರೂ ಬಲಿಷ್ಠ ಜೀವಿಯನ್ನು ಪೂಜಿಸುತ್ತಾರೆ. ಹರೇ ಕೃಷ್ಣ.